ನಾದಾಂತರಂಗ ಯೂಟ್ಯೂಬ್ ಚಾನೆಲ್ನ ಎಲ್ಲ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಗಣೇಶಾಚಾರ್. ನಾನು ಹಿಂದಿನ ಪಾಠದಲ್ಲಿ ನಿಮಗೆ ಗೇಗೆ ತಿಟ್ಟ ಕೇಕೆ ತಿಟ್ಟ, ಗೇಗೆ ತಿಟ್ಟ ಕೇಕೆ ತಿಟ್ಟ, ಗೇಗೆ ತಿಟ್ಟ ಕೇಕೆ ತಿಟ್ಟ ಈ ಪಾಠವನ್ನು ನಿಮಗೆ ಹೇಳಿದ್ದೆ. ಅದೇ ರೀತಿ ಮುಂದಿನ ಪಾಠವಾಗಿ ಈಗ ಇನ್ನೊಂದು ಅಕ್ಷರದಲ್ಲಿ ಈಗ ತಬಲಾದ ಕರಣಿಯ ಪಕ್ಕದ ಮೈದಾನ ಇದೆಯಲ್ಲ, ಕಾಣುತ್ತಿಲ್ಲ ಇದರಲ್ಲಿ ಇದಕ್ಕೆ ನಾವು ಮೈದಾನ ಅಂತ ಹೇಳ್ತೀವಿ. ಇದರ ಮೇಲೆ ಈ ಬಲಗೈಯ ತೋರು ಬೆರಳಿಂದ ನಾವು ಒಂದು ಅಕ್ಷರಗಳನ್ನು ನುಡಿಸ್ತೀವಿ. ಅದು ನಾ ಮತ್ತು ಕೆಲವು ಸಂದರ್ಭದಲ್ಲಿ ತಾ ಆಗುತ್ತದೆ. ತಾ ಮತ್ತು ನಾ, ತಾ ಆಗುತ್ತದೆ. ಈಗ ತಿಟ್ಟ ಇದೆಯಲ್ಲ, ಅದೇ ತರ ತಿ ಆದ್ರೆ ತಾ. ಈಗ ತಾ ಮತ್ತು ನಾ ಎರಡು ಕೂಡ ಅಕ್ಷರಗಳು. ಅದನ್ನ ಹೇಗೆ ನೋಡ್ತೀವಿ? ಈಗ ನೀವು ನುಡಿಸಿದ್ರೆ ಇಷ್ಟು ಸ್ಪಷ್ಟವಾಗಿ ಬರುತ್ತಲ್ಲ. ಈಗ ನಾವು ಹೇಗೆ ನುಡಿಸೋದು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಮೊದಲಿಗೆ ಈ ತಬಲವನ್ನ ನಾವು ನಮಗೆ ಸರಿಯಾಗಿ ನಾವು ಇಟ್ಕೊಂಡು ಎಲ್ಲಿ ಆ ನಾದ ಚಂದಾಗಿ ನ ಅಕ್ಷರ ನುಡಿಯುತ್ತೆ ನೋಡಿ, ಆ ಜಾಗದಲ್ಲಿ ನಾವು ನಾವನ್ನ ನುಡಿಸಬಹುದು. ಅದರಲ್ಲಿ ನಾ ನುಡಿಸುವ ರೀತಿ ಹೇಗೆ ಅಂದ್ರೆ, ಮೊದಲಿಗೆ ಈ ಕರ್ಣಿಯ ಸೈಡಿನಲ್ಲಿ ಈ ಉಂಗುರ ಬೆರಳನ್ನು ಹೀಗಿಡಬೇಕು. ಹೀಗಿಟ್ಕೊಂಡು ಈ ಹೆಬ್ಬೆರಳನ್ನ ಈ ಇಂಡಿಗೆ ಅಥವಾ ಜಡೆ ನಾವು ಹೇಳ್ತೀವಿ, ಜಡೆಯ ಮೇಲೆ ಅದು ಮೇಲೆ ಬಂದು ಕೂರುವಾಗಿ ಏನ್ ಮಾಡಬೇಕು, ಈ ಮಧ್ಯ ಬೆರಳನ್ನ ಮೇಲಕ್ಕೆ ಮಾತ್ರ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಕೂಡ ತಾಗಿಸ್ಬಾರ್ದು. ಅದನ್ನ ನಾವು ಈಗ ಹೀಗೆ ನಾದ ಬರುತ್ತೆ. ನೀವು ಅಭ್ಯಾಸ ಮಾಡುವಾಗ ಈ ಬೆರಳನ್ನ ಹಗುರವಾಗಿ ಇದ್ರ ಮೇಲೆ ಇಟ್ಟು, ಹಾಗೆ ಈ ಮಧ್ಯ ಬೆರಳನ್ನ ಯಾವುದೇ ಕಾರಣಕ್ಕೂ ತಾಗಿಸ್ಬಾರ್ದು. ಹಾಗೆ ಹೆಬ್ಬೆರಳನ್ನ ಈ ಜಡೆಯ ಮೇಲೆ ಇಟ್ಕೊಂಡು ಅದರ ಮೇಲೆ ಅದನ್ನು ನಿಧಾನವಾಗಿ ಹೊಡಿಬೇಕು. ಆ ಮೈದಾನ ಮತ್ತು ಅದರ ಪಕ್ಕದ ಒಂದು ಕಿನಾರ, ಇನ್ನು ಮೈದಾನದ ಮೇಲೆ ಆ ಎರಡರ ಮಧ್ಯದಲ್ಲಿ ಕರ್ಣಿ ತಾಗಬಾರ್ದು. ಅಲ್ಲಿ ನಾವು ಹೀಗೆ ಹೊಡಿತಾ ಇದ್ರೆ ಈ ನಾದ ಬರುತ್ತೆ. ಇದು ನಾ ಅಥವಾ ತಾ ಅಕ್ಷರ. ಗೊತ್ತಾಯ್ತಲ್ಲ? ನಾ ಅಥವಾ ತಾ. ನಾ ಅಥವಾ ತಾನ ಈಗ ಬರೀ ನಾವೊಂದನ್ನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆಗೋದಿಲ್ಲ. ಅದ್ರ ಜೊತೆಗೆ ಒಂದು ಬೋಲನ್ನ ಕೂಡ ನಾವು ಮಾಡೋಣ. ಬೋಲನ್ನ ಅಂದ್ರೆ ಈಗ ನಮಗೆ ತಿಟ್ಟ ಆಗಿದೆ, ತಿಟ್ಟ, ಆಮೇಲೆ ಗೆ ಮತ್ತು ಕೆ ಆಗಿದೆ. ಅದನ್ನೆಲ್ಲ ಸೇರಿಸಿ ಒಂದು ಸುಂದರವಾಗಿದೆ ಒಂದು ಬೋಲನ್ನು ಮಾಡೋಣ. ಬೋಲ್ ಅಂದ್ರೆ ಈಗ 3-4 ಪದಗಳನ್ನ ಜೋಡಿಸಿ ಒಟ್ಟಿಗೆ ಲಯಬದ್ಧವಾಗಿ ಮತ್ತು ಅಕ್ಷರ ವಿಂಗಡಣೆಯನ್ನ ಸಮತೋಲನವಾಗಿರುವ ರೀತಿಯಲ್ಲಿ ತಾಳಕ್ಕೆ ಸರಿಯಾಗಿ ಬರುವ ರೀತಿಯಲ್ಲಿ ನಾವು ನುಡಿಸ್ತಾ ಹೋಗೋದು. ಒಂದು ಬೋಲ್ಗಳನ್ನು ನಾವು ಮಾಡೋದು. ಈಗ ಅದನ್ನ ಗೆ ತಿಟ್ಟ, ಆಮೇಲೆ ಗೆ ನಾ ಕೆ ಟಿ ಟ, ಕೆ ನಾ ಕೆ ನಾನ ಅಥವಾ ಗೆ ನಾನನ್ನು ಮಾಡ್ಬೋದು. ಈಗ ಗೆ ಟಿ ಟ, ಗೆ ನಾ ಕೆ ಟಿ ಟ, ಗೆ ನಾ ಗೆ ನಾನನ್ನು ಮಾಡ್ಬೋದು. ಅಥವಾ ಗೆ ಟಿ ಟ, ಗೆ ನಾ ಕೆ ಟಿ ಟ, ಕೆ ನಾ. ಈಗ ಎರಡನ್ನು ಮಾಡ್ಬೋದು. ಈಗ ನಮಗೆ ಅಭ್ಯಾಸಕ್ಕೆ ಮುಂದಿನ ಪಾಠಕ್ಕೆ ಅಭ್ಯಾಸಕ್ಕೆ ಪ್ರಾಕ್ಟೀಸಿಗೋಸ್ಕರ ನಾವೇನ್ ಮಾಡ್ಬೋದು ಅಂದ್ರೆ ಕೆ ನಾನ ಮಾಡ್ಕೊಂಡ್ರೆ ಒಳ್ಳೇದು. ನಮ್ಗೀಗ ಏನಂದ್ರೆ ಎಡಗೈಯನ್ನ ನಾವು ಹೀಗೆ ಜಾಸ್ತಿ ಅಭ್ಯಾಸ ಮಾಡ್ಬೇಕಾದ್ರೆ ಅದನ್ನೇ ಒಂದನೇ ಕಾಲದಲ್ಲಿ ಹೇಗೆ ನುಡಿಸ್ಬೋದು ಅಂತ ಹೇಳ್ತೀನಿ. ಗೆ ಟ, ಗೆ ನಾ ಕೆ ಟಿ ಟ,
ಕೆ ಕೆ ನಾ ನ ಗೆ ಗೆ ತಿಟ್ಟ ಗೆ ಗೆ ನಾ ನ ಕೆ ಕೆ ತಿಟ್ಟ ಕೆ ಕೆ ನಾ ನ ಗೆ ಗೆ ತಿಟ್ಟ ಗೆ ಗೆ ನಾ ನ ಕೆ ಕೆ ತಿಟ್ಟ ಕೆ ಕೆ ನಾ ನ ಅದನ್ನೇ ಎರಡನೇ ಕಾಲದಲ್ಲಿ ಹೇಗೆ ಮಾಡ್ಬೋದು ಅದೇ ಸ್ಪೀಡಲ್ಲಿ ಗೆ ಗೆ ತಿಟ್ಟ ಗೆ ಗೆ ನಾನ ಕೆ ಕೆ ತಿಟ್ಟ ಕೆ ಕೆ ನಾನ ತಿಟ್ಟ ಗೆ ಗೆ ನಾನ ಕೆ ಕೆ ತಿಟ್ಟ ಗೆ ಗೆ ತಿಟ್ಟ ಗೆ ಗೆ ನಾನ ಕೆ ಕೆ ತಿಟ್ಟ ಕೆ ಕೆ ನಾನ ಅದೇ ಬರ ಗೆ ಗೆ ತಿಟ್ಟ ಈಗ ಮೂರನೇ ಕಾಲ ಅಭ್ಯಾಸ ಮಾಡುವ ಆರಾಮಾಗಿ ಮಾಡ್ಬೋದು ಅಂತ ಅನಿಸಿದಾಗ ಮಾತ್ರ ಮಾಡಿದ್ರೆ ಒಳ್ಳೇದು. ಈಗ ಬದಲಿಯಾಗಿ ಎರಡನ್ನು ಮಾತ್ರ ಈಗ ಒಂದನೇ ಕಾಲ ಮತ್ತು ಎರಡನೇ ಕಾಲ. ಒಂದನೇ ಕಾಲದಲ್ಲಿ ಗೆ ಗೆ ತಿ ಟ ಕೆ ಕೆ ತಿ ಟ ಗೆ ಗೆ ತಿ ಟ ಕೆ ಕೆ ತಿ ಟ ಅದ್ರ ಮಧ್ಯದಲ್ಲಿ ಗೆ ಗೆ ತಿ ಟ ಗೆ ಗೆ ನಾ ನ ಕೆ ಕೆ ತಿ ಟ ಕೆ ಕೆ ನಾ ನ. ಈಗ ಗೆ ಗೆ ತಿಟ್ಟ ಕೆ ಕೆ ತಿಟ್ಟದ ಮಧ್ಯದಲ್ಲಿ ನಾ ಬಂದಿದೆ, ನಾ ಬಂದಿದೆ. ಆದ್ರಿಂದ ಅದನ್ನ ಎರಡನೇ ಕಾಲದಲ್ಲಿ ಗೆ ಗೆ ತಿಟ್ಟ ಗೆ ಗೆ ನಾನ ಕೆ ಕೆ ತಿಟ್ಟ ಕೆ ಕೆ ನಾನ ಗೆ ಗೆ ತಿಟ್ಟ ಕೆ ನಾನ ಕೆ ಕೆ ತಿಟ್ಟ ಕೆ ಕೆ ನಾನ. ಗೊತ್ತಾಯ್ತಲ್ಲ? ಇದನ್ನ ಸರಳವಾಗಿ ಮತ್ತು ಈ ಅಭ್ಯಾಸವನ್ನ ಬೆಳಗಿನ ಟೈಮಲ್ಲಿ ಅಭ್ಯಾಸ ಮಾಡಿದ್ರೆ ಭಾರಿ ಒಳ್ಳೆಯದು. ಯಾಕಂದ್ರೆ ನಾವು ಕೆಲಸ ಕಾರ್ಯಗಳು ಮತ್ತು ಅಥವಾ ಶಾಲೆ ಹೋಗೋ ಮಕ್ಕಳು, ನೀವು ಶಾಲೆಗೆ ಹೋಗಿ ಬಂದು ಆಟ ಆಡಿ ಆಯಾಸ ಆಗಿರುವಾಗ ಬೆಳಗ್ಗೆ ನಾವು ವಿಶ್ರಾಂತಿಯಾಗಿ ನಿದ್ದೆ ಎಲ್ಲ ಆದಮೇಲೆ ನಾವು ನುಡಿಸಿದ್ರೆ ಭಾರಿ ಅನುಕೂಲ ಆಗ್ತದೆ. ಕೈ ಕೂಡ ನಾವು ಹೇಳಿದಾಗ ಕೇಳುತ್ತೆ. ಒಂದೇ ದಿವಸಕ್ಕೆ ಬರುವುದಿಲ್ಲ, ಅಭ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ವಾರದಲ್ಲಿ ಒಂದೊಂದೇ ಬೋಲನ್ನು ತಗೊಂಡು ನೀವು ಅಭ್ಯಾಸ ಮಾಡ್ತಾ ಬರ್ಬೋದು. ಈಗ ಏನಾದರೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ನೀವೇನಾದರೂ ಕಲಿತೀರಿ ಅಂತ ಆದರೆ ನನ್ನ ನಂಬರು ಇದರಲ್ಲಿ ಚಾನಲ್ ಬರ್ತಾ ಇದೆ, ಯೂಟ್ಯೂಬ್ ಚಾನಲಲ್ಲಿ ತಾವು ವೀಕ್ಷಿಸಿ ಫೋನ್ ಮಾಡ್ಬೋದು. ಹಾಗೆ ಈ ನನ್ನ ಒಂದು ಪಾಠ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಮುಂದಿನ ಪಾಠದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.